ವೀಕ್ಷಕರೇ, ಪಟ್ಟಣ ಪಂಚಾಯಿತಿ ಚುನಾವಣೆ ಬಾಶೆಟ್ಟಿಹಳ್ಳಿ ಚುನಾವಣೆ ಕ್ಷೇತ್ರದ ವಾರ್ಡ್ ನಂಬರ್ 4 ಪೂರ್ವ ಪಕ್ಷೇತರ ಅಭ್ಯರ್ಥಿಯಾಗಿ ಅರೇಗಳ್ಳಿ ಗುಡ್ಡಳ್ಳಿ ಗ್ರಾಮದ ಶ್ರೀನಿವಾಸ್ ರೆಡ್ಡಿ ಅವರು ಸ್ಪರ್ಧಿಸುತ್ತಿದ್ದಾರೆ. ಅವರ ಚಿಹ್ನೆ ಟಿಲ್ಲರ್. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂದ್ಬಿಟ್ಟು ಅರಳ್ಳಿ ಗುಡ್ಡಳ್ಳಿ ನನ್ನ ಗ್ರಾಮ, ಬಾಶೆಟ್ಟಹಳ್ಳಿ ಪೋಸ್ಟು. ನಾನು 4ನೇ ವಾರ್ಡ್ನಲ್ಲಿ ನಾನು ಕಂಟೆಸ್ಟ್ ಮಾಡಿದ್ದೀನಿ. ನಾನು ಕಂಟೆಸ್ಟ್ ಮಾಡಿರೋ ಉದ್ದೇಶ ನಿಮ್ಮ ಚಿಹ್ನೆ, ನನ್ನ ಚಿಹ್ನೆ ಬಂದು ಕಲ್ಟ್ರಿಬಿಟ್ರು. 4ನೇ ಸೀರಿಯಲ್ ನಂಬರ್ 4 ಕಲ್ಟ್ರಿಬಿಟ್ರು. ನನ್ನ ಚಿಹ್ನೆ ಬಂದು ದಳ ಬಂದು ಫಸ್ಟು, 2ನೇದು ಬಂದು BJP, 3ನೇದು ಬಂದು ಕಾಂಗ್ರೆಸ್ಸು, 4ನೇದು ಬಂದು ಕಲ್ಟ್ರಿಬಿಟ್ರು. ಸರ್, ನೀವು ರಾಜಕಾರಣಕ್ಕೆ ಬರೋದಕ್ಕೆ ಕಾರಣ ಏನು? ರಾಜಕಾರಣಕ್ಕೆ ಬರೋ ಕಾರಣ ಏನಂದರೆ, ನಮ್ಮೂರಲ್ಲಿ BJPನೂ ಬಂದಿತ್ತು, ಕಾಂಗ್ರೆಸ್ಸು ಗೆದ್ದಿತ್ತು. ಯಾವುದೇ ರೀತಿ ಕೆಲಸ ಆಗಿಲ್ಲ. ಪಂಚಾಯಿತಿಯಿಂದ ಮಾಮೂಲಿ ಕಾಂಕ್ರೀಟ್ ರೋಡ್ ಆಗೋದು ಮಾಮೂಲಿ, ಮೋರಿ ಆಗೋದು ಮಾಮೂಲಿ. ಹೊಸ ಕೆಲಸ ಅನ್ನೋದು ಯಾವುದೂ ಆಗಿಲ್ಲ. ನಮ್ಮೂರಲ್ಲಿ ಒಂದು 15 ವರ್ಷದಿಂದ 20 ವರ್ಷದ ಹಿಂದೆ ಇಂಡಿಪೆಂಡೆಂಟ್ಗೆ ಅಗಿದಾರಪ್ಪ ಅನ್ನೋರು ಗೆದ್ದಿದ್ರು. ಆವಾಗ 24 ಅವರ್ ಕರೆಂಟ್ ತಂದಿದ್ರು. ಬಿಟ್ಟರೆ ಹೊಸ ಕೆಲಸಗಳು ಯಾವುದೂ ಆಗಿಲ್ಲ ನಮ್ಮೂರಲ್ಲಿ. ಮಾಮೂಲಿ ಪಂಚಾಯತಿಯಿಂದ ಎಲ್ಲರೂ ಮಾಡ್ತಾರೆ. ಮೋರಿ ಮಾಡೋದು ಮಾಮೂಲಿ, ಕಾಂಕ್ರೀಟ್ ಮಾಮೂಲಿ, ಕಸ ಹೊಡೆಯೋದು ಮಾಮೂಲಿ. ಇವಾಗ ನಾವು ಟ್ಯಾಕ್ಸ್ ಕಟ್ತೀವಿ ಮನೆಗೆ, ಕಸದ ಗಾಡಿ ಬರೋದಕ್ಕೂ ಟ್ಯಾಕ್ಸ್ ಹಾಕ್ತಾರೆ, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕ್ತಾರೆ. ಬಿಟ್ಟರೆ ಯಾವ ಕೆಲಸನೂ ಆಗಿಲ್ಲ. ನಾನು ನಮ್ಮ ಮಾವನೇ ಗೆದ್ದಿದ್ದು BJPಯಲ್ಲಿ, ಕಾಂಗ್ರೆಸ್ಸಲ್ಲಿ ಬಂದು ದೇವಂಗದವ್ರು ಗೆದ್ದಿದ್ದು. ಯಾವುದೇ ರೀತಿ ಕೆಲಸಗಳಾಗಿಲ್ಲ. ನಾನು ನಮ್ಮ ಮಾವನಿಗೆ ಸಪೋರ್ಟ್ ಮಾಡಿದ್ದೆ 2 ಸಲ, 10 ವರ್ಷನೂ ನಾನೇ ಸಪೋರ್ಟ್ ಮಾಡಿ ಗೆಲ್ಲಿಸಿದ್ದೆ. ಆದರೆ ಕೆಲಸ ಮಾಡ್ತಾರೆ ಅವ್ರ ಮನೆ ಉದ್ದೇಶಪೂರ್ವವಾಗಿ ಕೆಲಸ ಮಾಡ್ಕೊತಾರೆ ಹೊತ್ತು ಜನಗಳಿಗೆ ಯಾವುದೂ ಮಾಡಿರಲಿಲ್ಲ. ಅದಕ್ಕೆ ಹೆಸರು ನಾನೇ ಮಾಡೋಣ, ಜನಗಳಿಗೆ ಅನುಕೂಲ ಮಾಡೋಣ, ಯಾವುದಾರ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹೆಸರು ಮಾಡಬೇಕು. ಯಾವ ಥರ ಹೆಸರು ಮಾಡಬೇಕು ಅಂದರೆ, ಇಂಥವ್ನು ಇದ್ನಪ್ಪ, ಇಂಥವ್ನು ಗೆದ್ದಿದ್ದ, ಊರು ಅನುಕೂಲ ಮಾಡೋನಪ್ಪ. ನೆಕ್ಸ್ಟು ನಾನು ನಾಮಿನೇಷನ್ ಮಾಡೋದೇ ನಾಮಿನೇಷನ್ ಮಾಡಿದ್ರು ಓಟ್ ಕೇಳಂಗೇ ಇಲ್ಲ. ನಾನು ಕೆಲಸ ಮಾಡಿದರೆ ಮನೆಗಿರ್ಲಿ ಬಿಡಪ್ಪ, ಓಟ್ ಹಾಕೋಣ, ನಾವು ಕೆಲಸ ಮಾಡೋನೆ, ಒಳ್ಳೊಳ್ಳೆ ಕೆಲಸ, ಒಳ್ಳೊಳ್ಳೆ ಕಂಪ್ನಿಗಳ್ತ ಹೋಗಿ ಕೇಳ್ಕೊಂಬಂದು ಕೆಲಸ ಮಾಡಿಸ್ಕೊಟ್ಟವನೇ, ಇವ್ನಿಗೆ ಓಟ್ ಹಾಕಿದ್ರೆ ನಮ್ಮೂರು ಉದ್ಧಾರ ಆಗುತ್ತೆ, ಎಷ್ಟು ಮಕ್ಕಳ ಫ್ಯೂಚರು ಒಳ್ಳೇದಾಗುತ್ತೆ ಅನ್ನೋಬಿಟ್ಟು ನಾನು ಅದೇ ಪೂರ್ವಕವಾಗಿ ಕಂಟೆಸ್ಟ್ ಮಾಡಿದ್ದೀನಿ ಈ ಊರಲ್ಲಿ. ಇನ್ನೊಂದು, ನಮ್ಮೂರು ಕೆರೆ, ಈ ನ್ಯಾಷನಲ್ ಹೈವೇ ಬಂತು. ಅವಾಗೇನಾಗಿತ್ತು, ನ್ಯಾಷನಲ್ ಹೈವೇ ಹೇಳಿದರು, ನಿಮ್ಮೂರಿಗೆ ಈ ಥರ ಕೆರೆ ಏರಿ ಮೇಲೆ ಕಾಂಕ್ರೀಟ್ ಹಾಕ್ಕೊಡ್ತೀವಿ, ನಮ್ಮ ಕೈಯಿಂದ ಆಗಲ್ಲ, ನೀವೊಂದು ಅರ್ಜಿ ಕೊಡಿ. ನಾವು ಒಂದು ಆಫೀಸರ್ ಆಗಿ ನಾವು ಅರ್ಜಿ ಕೊಟ್ಟರೆ, ನ್ಯಾಷನಲ್ ಹೈವೇ ಕೊಟ್ಟರೆ ನಮ್ಮ ಮೇಲೆ ರೆಡ್ ಮಾರ್ಕ್ ಬರುತ್ತೆ. ನೀವು ಗ್ರಾಮಸ್ಥರು ಪಂಚಾಯತಿಯಿಂದ ಹಿಡಿದು ಪಂಚಾಯತಿಗೆ ಹೋಗಿ ಒಂದು ಅರ್ಜಿ ಕೊಡಿ, ಈ ಥರ ನ್ಯಾಷನಲ್ ಹೈವೇಗೆ ಒಂದು ಲೆಟ್ರ್ ಕೊಡಿ, ನಮ್ಮ ಕೆರೆ ಫುಲ್ಲು ಡ್ಯಾಮೇಜ್ ಆಗಿದೆ, ನಮ್ಮ ಕೆರೆ ಗಲೀಜಿದೆ ಜಾಸ್ತಿ, ಇದಕ್ಕೆ ನಾವು ಕಾಂಕ್ರೀಟ್ ಹಾಕ್ಸಿ ನೀರು ತುಂಬೋದ್ರೆ ಕೋಡಿ ಹೋಗೋ ಜಾಗದಲ್ಲಿ ನಾವು ಮೋರಿ ಮಾಡಿಕೊಡ್ತೀವಿ ಅಂದರು. ನಮ್ಮೂರಲ್ಲಿ ಇವತ್ತು ಯಾರು ಕೊಟ್ಟಿಲ್ಲ. ಇವಾಗ ನಾನೇನೋ ಕೊಟ್ಟು ಮಾಡಿಸ್ದ ಅಂದರೆ, ಇವಾಗ ಗೆದ್ದಿರೋ ನಂಬರ್ ಬಂದು ಫೋಟೋ ಹಾಕಿಸ್ಕೊತಾನೆ, ನಾನು ಮಾಡಿಸಿರೋದು, ನಾನು ಇದು ಲೆಟ್ರ್ ಕೊಟ್ಟಿರೋದು ಅಂತ. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗೋದೆ. ಬೇಡ, ಇವ್ರು ಏನೇನು ಮಾಡ್ತಾರೋ ಮಾಡಲಿ, ನೆಕ್ಸ್ಟು ನಾನು ಕಂಟೆಸ್ಟ್ ಮಾಡಿ ನನ್ನ ಕೈಯಿಂದ ನಿಂತ್ಕೊಂಡು ಕೆಲಸ ಮಾಡಿಸೋಣ, ಊರು ಉದ್ಧಾರ ಮಾಡೋಣ. ಇನ್ನೊಂದು ಹೆಣ್ಮಕ್ಳು ಏನು ಮಾಡ್ತಾರೆ, ಬೆಳಗಿನ ಜಾವ 5-4 ವಾಕಿಂಗ್ ಹೋಗ್ತಾರೆ, ಇಂಡಸ್ಟ್ರಿಯದಲ್ಲಿ ಹೋಗೋದು. ಅಲ್ಲಿ ಇವಾಗ ನಮ್ಮ ಊರಲ್ಲಿ ಏನಾಗಿದೆ ಅಂದರೆ, ಎಲ್ಲ ಒರಿಸ್ಸಾ, ಬಿಹಾರಿ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇಲ್ಲಿ ಜಾಸ್ತಿ ಚೈನ್ ಕಳ್ತನ ಆಗೋದು, ಮೊಬೈಲ್ ಕಿತ್ಕೊಂಡು ಹೋಗೋದು. ಇವ್ರೇನೋ ಬೆಳಿಗ್ಗೆ ಹೊತ್ತು ವಾಕಿಂಗ್ ಹೋದಾಗ 1-2 ಲೇಡೀಸ್ಗಳು ಹೋಗೋದು. ಯಾರನ್ನ ಕಿತ್ಕೊಂಡೋಗಿ ಏನಾರು ಮಾಡಾಕಿದ್ರೆ ಯಾರು ಹೊಣೆ ಆಯ್ತಾರೆ? ಆಗಲ್ಲ, ಯಾರೂ ಆಗಲ್ಲ. ಅದಕ್ಕೆ ನಮ್ಮೂರು ಕೆರೆ ದೊಡ್ಡದಾಗಿದೆ, ಕೆರೆ ಏರಿ ಇದೆ, ಆ ಸುತ್ತಲೂ ಪಾರ್ಕ್ ಮಾಡಿಬಿಟ್ಟು ಇದು ಮಾಡ್ರಿ ಅಂತ ಹೇಳಿದ್ದೀನಿ. ಯಾವುದೇ ರೀತಿ ಇವತ್ತಿಗೂ ಆಕ್ಷನ್ ತಗೊಳ್ಳಲ್ಲ. ಇಲ್ಲಿ ರಾಜಕೀಯ ಬಂದಾಗೆ ನಮ್ಮೂರಲ್ಲಿ ಅಂದರೆ, ಅವನ ಮೇಲೆ ಇವನೇ ತಿಕ್ಕೋದು, ಇವನ ಮೇಲೆ ಅವನೇ ತಿಕ್ಕೋದು ಬಿಟ್ಟರೆ ಊರು ಉದ್ಧಾರ ಆದ ಕೆಲಸಗಳು ಯಾವುದೂ ಮಾಡ್ತಾ ಇಲ್ಲ ನಮ್ಮೂರಲ್ಲಿ. ಅದಕ್ಕೆ ಒಂದ್ಸಲ ಮಾಡ್ಬೋಣ. ಹುಡುಗರೆಲ್ಲ ಏನಂದ್ರು, ನನಗೆ ಬೇರೆ ಕಡೆ ಸಿಕ್ಕಿದೆ, SC ಕಡೆ ನಂಗೆ ಜಾಸ್ತಿ 300 ಓಟ್ ಇರೋದು, ಜನರಲ್ 300 ಓಟ್ ಇರೋದು, ಟೋಟಲ್ 632 ಓಟ್ ಇರೋದು. ಇಲ್ಲಿ ನಮ್ಮೂರಲ್ಲಿ ನನಗೆ ಬಂದಿರೋದು 632, SC ಜನಾಂಗದವ್ರದ್ದು 300 ಓಟು, ಗೋಡಸ್ ಬಂದು 90, ರೆಡ್ಡಿಸ್ ಬಂದು 120, 125, 20, ಟೋಟಲ್ 632 ಓಟ್ ಇದೆ ನಮ್ಮೂರಲ್ಲಿ. ಸರಿ ಸರ್, ಇವಾಗ ನೀವು ನಿಮ್ಗೆ ಜನ ಏನಕ್ಕೋಸ್ಕರ ಓಟ್ ಹಾಕ್ಬೇಕು? ಸರ್, ಜನ ನನಗೇನಕ್ಕೆ ಓಟ್ ಹಾಕಬೇಕು ಅಂದರೆ, ಜನಕ್ಕೆ ನಾನು ಒಂದೇ ಕೇಳ್ಕೊಂಡಿರೋದು, ನೋಡಿ, ಇಷ್ಟು ದಿವಸ ಕಾಂಗ್ರೆಸ್ಸು ಗೆಲ್ಸಿದ್ರೆ, BJPನೂ ಗೆಲ್ಸಿದ್ದೀರಾ, ಈ ಸರಿ ನನಗೆ ಗೆಲ್ಸಿ. ನಾನು ಬಂದು 20 ವರ್ಷದ ಮುಂಚೆ ಇದೇ ರಾಮು ದೇವಸ್ಥಾನ ಪಾಳು ಬಿದ್ದೋಗಿತ್ತು, ಯಾರನ್ನ ಕೇಳ್ಕೊಳ್ಳಿ, ಪಾಳು ಬಿದ್ದೋಗಿತ್ತು. ಇದೇ ಊರು ಮುಂದೆ ಸುಮ್ಮನೆ ಏನಕ್ಕೋ ಕುತ್ಕೊಂಡೆ. ಅವಾಗ ದೊಡ್ಡವರೆಲ್ಲ ಮೀಟಿಂಗ್ ಇಕ್ಕಿದ್ರು, ನಾನು ಮಾಡ್ತೀನಿ, ಅಲ್ಲಿ ಕಲೆಕ್ಷನ್ ಮಾಡ್ತೀನಿ, 12 ಬರ್ಬೇಕು ಅಂದರು. ನಾನು ಒಂದೇ ಮಾತು, ನೀವು ಯಾರು ಮಾಡಬೇಡಿ, ನಾನು ಮಾಡಿಸ್ಕೋತೀನಿ ಅಂದ್ಬಿಟ್ಟು ರಾಮ ದೇವಸ್ಥಾನ ರೆಡಿ ಮಾಡಿದೆ. ಇವತ್ತು ಶನಿವಾರ ಆದರೆ ಡೈಲಿ ಪೂಜೆ ಆಯ್ತಾ ಇದೆ ದೇವಸ್ಥಾನದಲ್ಲಿ. ಯಾರೋ ಒಬ್ರು ಭಕ್ತಾದಿಗಳು ಮಾಡ್ತಾವ್ರೆ, ನಾನೇ ಮಾಡಿದ್ದೀನಿ ಅಂತಲ್ಲ, ಎಲ್ಲರೂ ಕೈ ಸೇರಿಸಿ ಚಪ್ಪಳೆ ತಟ್ಟಿದ್ದಕ್ಕೆ ದೇವಸ್ಥಾನ ರೆಡಿ ಆಯಿತು. ಇವತ್ತು ಅನುಕೂಲವಾಗಿ ಸೂಪರಾಗಿ ದೇವಸ್ಥಾನ ಪೂಜೆ ನಡೀತಾ ಇದೆ. ನಮ್ಮೂರಿಗೆ ಯಾವುದೇ ರೀತಿ ತೊಂದರೆ ಆಯ್ತಲ್ಲ. ದೇವಸ್ಥಾನದಲ್ಲಿ ವಾರ ಪೂಜೆ ನಡೆದ್ರು ಊರಲ್ಲಿ, ಯಾವುದೇ ರೀತಿ ತೊಂದರೆ ಆಗಲ್ಲ, ಏನೂ ಇಲ್ಲ. ದೇವತೆ ಕಾಯ್ತೈತೆ ನಮಗೆ ನಮ್ಮೂರಲ್ಲಿ. ಅದಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡಿದ್ದೀನಿ. ಸರ್, ಇವಾಗ ಕೊನೆಯದಾಗಿ ನೀವು ಯಾವ ರೀತಿ ಮತಯಾಚನೆ ಮಾಡ್ತೀರಾ? ಸರ್, ನನಗೆ ಜನ ನಿಲ್ಲಿಸಿರೋದು, ನಾನಾಗಿ ನಾನು ನಿಂತಿಲ್ಲ. ಅಲ್ಲಿರೋ ಹುಡುಗರು ಹಣ ಯಾರೂ ಮಾಡಿಲ್ಲ,
ನೀನು ಮಾಡು, ನಿನಗೆ ಛಲ ಐತೆ, ನಿನ್ಗೆ ಸಪೋರ್ಟ್ ಐತೆ, ಎಲ್ಲ ರಾಜಕೀಯದವರು ಗೊತ್ತು, ನೀನು ಎಲ್ಲಿ ಬೇಕಾದ್ರೆ ಬೆಂಚ್ ತರ್ತೀಯ, ನೀನು ನಮ್ಮೂರು ಉದ್ಧಾರ ಮಾಡ್ತೀಯ, ಇದೊಂದ್ಸಲ ನಿಂಗೆ ಚಾನ್ಸ್ ಕೊಡ್ತೀವಿ, ನಿನ್ನ ಜೊತೆ ನಾವಿರ್ತೀವಿ, ನೀನು ಮಾಡು, ಏನೇ ಇದ್ರೂ ನಮ್ಮ ಸಪೋರ್ಟ್ ಇರ್ತೈತೆ, ನಿನಗೆ ತಲೆ ಕೆಡಿಸ್ಕೊಂಬೇಡ, ಮುಂದೆ ನುಗ್ಗಿ ಮಾಡು, ನಿನ್ನ ಕೈಲಿ ಆಗುತ್ತೆ ಧೈರ್ಯ. ಇಲ್ಲಿರೋರು ಏನಂದ್ರೆ ಒಳ್ಳೊಳಗೆ ರಾಜಕೀಯ ಮಾಡ್ತಾರೆ, ನಿಂತವ್ರು ಒಳ್ಳೊಳಗೆ ರಾಜಕೀಯ ಮಾಡೋದು ನಿನ್ಗೆ ಗೊತ್ತಿಲ್ಲ, ಏನಿದ್ರು ಓಪನ್ ಮಾಡ್ತೀಯ, ಓಪನ್ ಬೆಂಚ್ ತರ್ತೀವಿ, ಓಪನ್ ಕರ್ಕೊಂಬಂದು ಇಂಡಸ್ಟ್ರಿಯದ ಯಾವುದೇ ಫ್ಯಾಕ್ಟ್ರಿಗಳು ಹೋಗಿ ನೀನು ಕೇಳಿ ಕೆಲಸ ಮಾಡಿಸೋ ಧೈರ್ಯ ನಿನಗೈತೆ, ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ, ನೀನು ಮಾಡು, ನಾವು ಇದಿಂತ ಆಶೀರ್ವಾದ ಮಾಡೋರೆ, ಆಶೀರ್ವಾದದ ಮೇಲೆ ನಾನು ಕನ್ಸೆಸ್ಟ್ ಮಾಡಿದ್ದೀನಿ. ಓಕೆ ಸರ್. ನನ್ನ ಮತ ಎಲ್ಲ ಭಕ್ತಾದಿಗಳಿಗೂ, ನನ್ನ ತಾಯಿ ತಂದೆದರಿಗೂ, ಅಕ್ಕ ತಂಗಿಯರಿಗೂ, ಅಣ್ಣ ತಮ್ಮಂದಿರಿಗೂ ನಾನು ಕೇಳ್ಕೊಳ್ಳೋದೊಂದೇ, ನಿಮ್ಮ ಆಶೀರ್ವಾದದಿಂದ ನನ್ನ ಇದೊಂದ್ಸಲಿ ಚಾನ್ಸ್ ಕೊಟ್ಟು ಗೆಲ್ಲಿಸಿ, ನಿಮಗೇನು ಬೇಕಾದ್ರೂ 24 ಯಾವಾಗನ ಫೋನ್ ಮಾಡಿ, ನಾನು ನಿಮ್ಗೆ ಸೇವೆ ಮಾಡೋಕ್ಕೋಸ್ಕರ ಅಂತೂ ಕಾಯ್ಕೊಂಡಿರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನನಗೆ ಮೊದಲನೇದು ಆಸೆ, ಈಗ ಅಂಬೇಡ್ಕರ್ ಭವನ ಇಲ್ಲ ನಮ್ಮೂರಲ್ಲಿ, ಅಂಬೇಡ್ಕರ್ ಭವನ ಇಲ್ಲ, ಅವ್ರಿಗೆ ಮಾತು ಕೊಟ್ಟಿದ್ದೀನಿ ನಾನು. ಅಂಬೇಡ್ಕರ್ ಭವನ ನಾನು ಗೆದ್ದ ಮೇಲೆ ಎಲ್ಲಿಂದನಾಗಲಿ, ಯಾವುದನ್ನ ಕಂಪ್ನಿಯಿಂದ ಆಗಲಿ, ರಾಜಕೀಯದವ್ರ ಕೈಯಿಂದ ಆಗಲಿ ನಾನು ಕರ್ಕೊಂಬಂದು ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಅಂಬೇಡ್ಕರ್ ಚಾರ್ಚ್ ಇಲ್ಲ ನಮ್ಮೂರಲ್ಲಿ, ಅಂಬೇಡ್ಕರ್ ಚಾರ್ಚು ಇಲ್ಲ, ಅಂಬೇಡ್ಕರ್ ಭವನನೂ ಇಲ್ಲ. ನಿಮಗೆ 2 ಕೆಲಸ ಮಾಡಿಸ್ಕೊಡ್ತೀನಿ. ಒಂದು, ನಮ್ಮ ಕಡೆ ಈ ಕಡೆಗೆ ಜನರಲ್ ಹುಡುಗಿರಿಗೆ, ಲೇಡೀಸ್ಗಳಿಗೆ ವಾಕಿಂಗ್ ಹೋಗೋಕ್ಕೆ ಕೆರೆಯರಿ ಮೇಲೆ ಪಾರ್ಕ್ ಮಾಡಬೇಕು ಅಂತ ಒಂದು ಆಸೆ. ಊರು ಸರ್ಕಾರದಲ್ಲಿ ಕ್ಯಾಮ್ರಾ ಇಲ್ಲ ನಮ್ಮೂರಲ್ಲಿ, ಎಲ್ಲೇ ಅಲ್ಲಿ ಕ್ಯಾಮ್ರಾ ಇಲ್ಲ. ಅರಳಿಯಿಂದ ಗುರುದಳ್ಳಿ ತನಕ ಬರಬೇಕಾದ್ರೆ ಲೈಟಿಂಗ್ಸ್ ಇಲ್ಲ ನಮ್ಮೂರಲ್ಲಿ, ಮೇನ್ ಲೈಟಿಂಗ್ ಇಲ್ಲ ನಮ್ಮೂರಲ್ಲಿ. ಅರಳಿಂದ ಗುರುದಳ್ಳಿ ತನಕ ಬರ್ಬೇಕಾದ್ರೆ ಯಾರನ್ನ ಚೈನ್ ಕಿತ್ಕೊಂಡು ಹೋಗ್ಬೋದು, ಯಾರನ್ನ ಮೊಬೈಲ್ ಕಿತ್ಕೊಂಡು ಹೋಗ್ಬೋದು, ಯಾರನ್ನ ದುಡ್ಡು ಕಿತ್ಕೊಂಡು ಹೋಗ್ಬೋದು. 10ನೇ ತಾರೀಕು ಬಂದರೆ ಪಾಪ ಎಲ್ಲರಿಗೂ ಪೇಮೆಂಟ್ ಬರುತ್ತೆ, ಜಾಸ್ತಿ ರಾಬರಿ ಆಗುತ್ತೆ. ಇಲ್ಲಿ ಕೇಳೋರು ಯಾರಿಗೂ ಇಲ್ಲ, ಯಾರ್ದನ್ನ ಕಿತ್ಕೊಂಡ್ರು ಪಾಪ ಹೋಯ್ತು, ಕಿತ್ಕೊಂಡೋದನ್ನು ಮಜಾ ಮಾಡ್ತಾನೆ ಪಾಪ. ತಿಂಗಳೆಲ್ಲ ಕಷ್ಟ ಬಿದ್ದು 10,000 ಪೇಮೆಂಟ್ಗೆ ಅವ್ನು ಕಷ್ಟ ಬಿದ್ದಿರ್ತಾನೆ, 10,000 ಮನೆಗೆ ಎತ್ಕೊಂಬರಲ್ಲ, ಅಲ್ಲೇ ರೋಡಲ್ಲೇ ಲೂಟಿ ಆಗೋಗುತ್ತೆ. ಇದು ಫಸ್ಟು ನನ್ನ ಐಡಿಯಾ ಇರೋದೇನೆಂದರೆ, ಫಸ್ಟು ಲೈಟಿಂಗ್ಸ್ ಹಾಕ್ಸ್ಬೇಕು ಅಂತ ನಂಗೆ ತುಂಬ ಆಸೆ ನಮ್ಮೂರಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್.